ವಿವೇಕಾನಂದ ಆದರ್ಶ ಸಾಧನಾ ಕೇಂದ್ರದ ನಿರಂತರ 20 ವರ್ಷಗಳ ಸೇವೆ ಹೆಸರಘಟ್ಟ ಮುಖ್ಯ ರಸ್ತೆಯ ಹಾವನೂರು ಬಡಾವಣೆಯಲ್ಲಿ ಮುಂದುವರೆದಿದ್ದು, ಕಳೆದ ಮಾರ್ಚ್ ತಿಂಗಳಲ್ಲಿ ಕೋವಿಡ್-19 ಕಾರಣದಿಂದ ಮಾನ್ಯ ಪ್ರಧಾನಿಯವರು ಕರೆ ಕೊಟ್ಟ ಹಾಗೆ ಇಡೀ ರಾಷ್ಟ್ರವೇ ಲಾಕ್ಡೌನ್ ಅಷ್ಟೇ ಅಲ್ಲದೆ ಇಡೀ ಜಗತ್ತಿನ ಅನೇಕ ದೇಶಗಳು ಸ್ತಬ್ಧವಾದ ಸಂದರ್ಭದಲ್ಲಿ ನಾವು ಕೂಡ ಮಾರ್ಚ್ 21ರಿಂದ ಯೋಗ ಕೇಂದ್ರವನ್ನ ಬಾಗಿಲು ಹಾಕಿ ಸಾರ್ವಜನಿಕರಿಗೆ ತೊಂದರೆ ಆಗದಿರೋ ಹಾಗೆ ನಿರಂತರವಾಗಿ ಉಚಿತವಾಗಿ ಆನ್ಲೈನ್ ಮೂಲಕ, ಫೇಸ್ಬುಕ್, ಯೂಟ್ಯೂಬ್ ಮೂಲಕ, ಝೂಮ್ ಮೀಟ್ ಮೂಲಕ ಯೋಗ, ಪ್ರಾಣಾಯಾಮ, ಧ್ಯಾನ, ಸತ್ಸಂಗ, ಭಜನೆ, ಅಗ್ನಿಹೋತ್ರ, ಮಂಕುತಿಮ್ಮನ ಕಗ್ಗ, ಭಗವದ್ಗೀತೆ ಹೀಗೆ ನಿರಂತರವಾಗಿ ಜ್ಞಾನ ವಿಜ್ಞಾನ, ಆಯುರ್ವೇದ ಜ್ಞಾನ, ಆಪ್ತ ಸಲಹೆ, ಸಮಾಲೋಚನೆ ನಿರಂತರವಾಗಿ ಕೇವಲ ನಮ್ಮ ಸದಸ್ಯರಿಗೆ ಮಾತ್ರವಲ್ಲದೆ ಉಚಿತವಾಗಿ ಕರ್ನಾಟಕದಿಂದ ಎಲ್ಲಾ ಭಾಗದಿಂದ ಹಾಗೆ ರಾಷ್ಟ್ರದ ಅನೇಕ ಕಡೆಯಿಂದ ಕನ್ನಡಿಗರು ಮತ್ತು ಅಮೆರಿಕ, ಕೆನಡಾ, ಗಲ್ಫ್ ಕಂಟ್ರೀಸ್ಗಳಿಂದ, ಆಸ್ಟ್ರೇಲಿಯಾದಿಂದ, ಇಂಗ್ಲೆಂಡ್ನಿಂದ, ಫ್ರಾನ್ಸ್, ಜರ್ಮನಿಯಿಂದ, ಸ್ವೀಡನ್ನಿಂದ ಹೀಗೆ ಅನೇಕ ರಾಷ್ಟ್ರಗಳಿಂದ ಕೂಡ ಕನ್ನಡಿಗರೆಲ್ಲರೂ ಫೇಸ್ಬುಕ್ ಮೂಲಕ, ಯೂಟ್ಯೂಬ್ ಮೂಲಕ, ಝೂಮ್ ಮೀಟ್ ಮೂಲಕ ನಮ್ಮ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರು. 8 ತಿಂಗಳು ನಿರಂತರವಾಗಿ ಯೋಗ ಕೇಂದ್ರನ ತೆರೆಯದೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ, ಇಲ್ಲಿ ಬರುವವರಿಗೆ ಒಬ್ಬರಿಂದ ಒಬ್ಬರಿಗೆ ರೋಗ ಹರಡಬಾರ್ದು ಅನ್ನೋ ಉದ್ದೇಶದಿಂದ ನಿರಂತರವಾಗಿ 8 ತಿಂಗಳು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ಉದ್ದೇಶದಿಂದ ಯೋಗ ಕೇಂದ್ರವನ್ನು ಮುಚ್ಚಿದರೂ ಕೂಡ ಉಚಿತವಾಗಿ ಆನ್ಲೈನ್ ಮೂಲಕ 8 ತಿಂಗಳು ಕೊರೋನಾ ಕಾಲದ ತಪಸ್ಸು ಅನ್ನುವ ಹೆಸರಿನಲ್ಲಿ ಕೊರೋನಾ ಕಾಲದಲ್ಲಿ ಎಲ್ಲರಿಗೂ ಉಚಿತವಾಗಿ ಕಾರ್ಯಕ್ರಮವನ್ನು ನೀಡಿದ್ದೇವೆ. ಈಗಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಉಚಿತವಾಗಿ ಮುಂದುವರಿಸಿದ್ದೇವೆ. ಯಾರ್ಯಾರು ನಮ್ಮ ವಾಸ್ಕ್ ಯೋಗ ರಿಸರ್ಚ್ ಫೌಂಡೇಶನ್ ಪೇಜಸ್ ಅನ್ನ ಫಾಲೋ ಮಾಡ್ತಿದ್ದಾರೆ ಅವರೆಲ್ಲರೂ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಉತ್ತಮವಾದ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕಳೆದ 8 ತಿಂಗಳಲ್ಲಿ ನಮ್ಮ ಫೇಸ್ಬುಕ್ ವೀಕ್ಷಕರ ಸಂಖ್ಯೆ 25 ಲಕ್ಷವನ್ನ ದಾಟಿದೆ. ಅದು ನಮಗೂ ಹೆಮ್ಮೆ. ಇದರಲ್ಲಿ ಹಾಸನದಿಂದ ನಮ್ಮ ಹಿರಿಯರು, ಮಾರ್ಗದರ್ಶಕರು, ಹರಿಹರಪುರ ಶ್ರೀಧರ್ಜಿಯವರು ಮತ್ತು ಪತಂಜಲಿ ಪರಿವಾರದ ಸನ್ಮಿತ್ರರು, ಬೆಂಗಳೂರಿನಿಂದ ಸಂಸ್ಕಾರ ಭಾರತಿ ವೇದ ಭಾರತಿ ಸನ್ಮಿತ್ರರು, ಮಹಾನಸ ಆಯುರ್ವೇದ ತಂಡದ ಸನ್ಮಿತ್ರರು ಮತ್ತು ಧಾರವಾಡದಿಂದ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಸನ್ಮಿತ್ರರು ಹೀಗೆ ಬೇರೆ ಬೇರೆ ಭಾಗದಿಂದ ಸಾಧಕರು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಈ ಕೊರೋನಾ ಕಾಲದಲ್ಲಿ ಉಂಟಾದ ಒಂದು ದೊಡ್ಡ ಆರೋಗ್ಯದ ಸಮಸ್ಯೆಗೆ ಪರಿಹಾರವಾಗಿ ನಾವು ಜನರಿಗೆ ಧೈರ್ಯ ಹೇಳುವ ಕೆಲಸವನ್ನ ನಿರಂತರವಾಗಿ ಮುಂದುವರಿಸ್ಕೊಂಡು ಬಂದಿದ್ದೀವಿ. ಈಗಲೂ ಅದನ್ನು ಮುಂದುವರಿಸ್ತಾ ಇದ್ದೀವಿ. ಈಗಲೂ ಕೂಡ ಫೇಸ್ಬುಕ್ ಮೂಲಕ ಬೆಳಗ್ಗೆ 6 ಗಂಟೆಗೆ ಅಗ್ನಿಹೋತ್ರ, 9 ಗಂಟೆಗೆ ಜ್ಞಾನ ವಿಜ್ಞಾನ, 9:15 ಭಗವದ್ಗೀತೆ, 10 ಗಂಟೆಗೆ ಮಂಕುತಿಮ್ಮನ ಕಗ್ಗ, 1 ಗಂಟೆಗೆ ಆಯುರ್ವೇದ, ಪೂರಕ ಚಿಕಿತ್ಸೆಗಳು, ಪ್ರಕೃತಿ ಚಿಕಿತ್ಸೆ ಈ ರೀತಿಯ ಕಾರ್ಯಕ್ರಮಗಳು, ಸಂಜೆ 6 ಗಂಟೆಗೆ ಅಗ್ನಿಹೋತ್ರ, ರಾತ್ರಿ ವಿಶೇಷವಾಗಿ ಹಾಡು, ಹರಟೆ, ಸತ್ಸಂಗ, ಸಂವಾದ ಕಾರ್ಯಕ್ರಮಗಳು, ಕನ್ನಡ ಕಂಪು ಕಾರ್ಯಕ್ರಮಗಳು ಹೀಗೆ ಕನ್ನಡದ ಸೇವೆಯನ್ನು ಈ ರೀತಿಯಲ್ಲೂ ಕೂಡ ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ. ಕನ್ನಡದಲ್ಲಿ ಯೋಗ, ಕನ್ನಡಿಗರಿಗಾಗಿ ಯೋಗ, ಯೋಗದ ಮೂಲಕ ಕನ್ನಡ ಬಾರದವರಿಗೆ ಕನ್ನಡ ಕಲಿಸುವ ಕೆಲಸವನ್ನು ಈ ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಂಡಿದ್ದೀವಿ. ಬೇರೆ ಬೇರೆ ದೇಶಗಳ ಕನ್ನಡಿಗರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಈ ಕಾರ್ಯಕ್ರಮಗಳಲ್ಲಿ. ಯಾರಿಗೂ ಕೂಡ ಒಂದು ನಯಾ ಪೈಸೆಯ ಒಂದು ಎಕ್ಸ್ಪೆಕ್ಟೇಷನ್ ಅನ್ನು ಬಯಸದೆ, ₹1 ಆಸೆಯನ್ನು ಪಡೆದೇ ಉಚಿತವಾಗಿ ಎಲ್ರಿಗೂ ಸೇವೆಯನ್ನು ಕೊಡ್ತಾ ಬಂದಿದ್ದೀವಿ. ಇದರ ಜೊತೆಗೆ ಈಗ ಸದ್ಯಕ್ಕೆ ಹಾಲಿ ಚಟುವಟಿಕೆಗಳಲ್ಲಿ ಬೆಳಗ್ಗೆ 5:30ಯಿಂದ 7 ಗಂಟೆ ಯೋಗ, 7 ಗಂಟೆಯಿಂದ 8 ಗಂಟೆ ಯೋಗ, 10:30ರಿಂದ 12 ಗಂಟೆ ಯೋಗ, 12 ಗಂಟೆಯಿಂದ 1 ಗಂಟೆ ಯೋಗ, ಸಂಜೆ 4:00ರಿಂದ 5:30 ಒಂದು ಯೋಗ, 5:30ರಿಂದ 7 ಗಂಟೆ ಯೋಗ, 7 ಗಂಟೆಯಿಂದ 8 ಗಂಟೆ ಯೋಗ ಹೀಗೆ ಯೋಗ ಚಟುವಟಿಕೆಯನ್ನು ಮುಂದುವರಿಸ್ತಾ ಇದ್ದೀವಿ. ವಿವೇಕಾನಂದ ಆದರ್ಶ ಸಾಧನಾ ಕೇಂದ್ರ, ಹಾವನೂರು ಬಡಾವಣೆ, ಹೆಸರಘಟ್ಟ ಮುಖ್ಯ ರಸ್ತೆಯ ನಮ್ಮ ಸಂಸ್ಥೆಯಲ್ಲಿ ತಾವು ನೇರವಾಗಿ ಇಲ್ಲಿ ಬಂದು ಭಾಗವಹಿಸ್ಲಿಕ್ಕೆ ಆಸಕ್ತಿ ಇದ್ರೆ, ಈಗಾಗಲೇ ಹಿಂದೆ ಬರ್ತಾ ಇದ್ದವರು, ಈ ಹೊಸದಾಗಿ ಬರ್ಲಿಕ್ಕೆ ಆಸಕ್ತಿ ಇರೋರು ಎಲ್ಲರೂ ಕೂಡ ನಮ್ಮ ಸಂಸ್ಥೆಯ ಚಟುವಟಿಕೆಗೆ ಕೈ ಜೋಡಿಸಿ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಆದರೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋದು ಕಡ್ಡಾಯ. ನೀವು ಬರುವಾಗ ಬೈಕ್ಗಳಲ್ಲಿ ಬರ್ತೀರಾ, ಹೆಲ್ಮೆಟ್ ಜೊತೆಗೆ ಮಾಸ್ಕ್ ಅನ್ನು ಹಾಕೊಂಡು ಬನ್ನಿ. ಒಳಗೆ ಬರುವಾಗ ಶಿಸ್ತಿನಿಂದ 6 ಅಡಿ ದೂರ ನಿಂತ್ಕೊಂಡು ಒಬ್ರನ್ನೊಬ್ರು ಶೇಕ್ ಹ್ಯಾಂಡ್ ಮಾಡದೆ, ಹತ್ರ ಬಂದು ಮುಟ್ಟಿ ಮಾತನಾಡಿಸದೆ, ತಲೆ ಜೋಡಿಸ್ಕೊಂಡು ಹರಟೆ ಹೊಡಿದೆ, ಯಾರು ವಿಮರ್ಶೆ ಮಾಡದೆ, ದಯಮಾಡಿ ಹಿಂದೆ ಹೇಗಿತ್ತು ನಮ್ಮ ಯೋಗ ಸಂಸ್ಥೆಯ ಸೇವೆ ಹಾಗೇ ಮುಂದುವರಿಸಲಿಕ್ಕೆ ಸಹಕಾರ ಮಾಡಿ. ಜೊತೆಗೆ ವಿಶೇಷವಾಗಿ ನಮ್ಮ ಒಂದು ಚಟುವಟಿಕೆಯಲ್ಲಿ ತಾವು ಕೈ ಜೋಡಿಸಿ
ಹಾಗೆ ನಾವು 200 ಜನರು ಹಿಡಿಸುತ್ತೆ ನಮ್ಮ ಯೋಗ ಕೇಂದ್ರದ ಒಳಗೆ. ಆದರೆ 200 ಜನರಿಗೆ ಯೋಗಕ್ಕೆ ಅವಕಾಶ ಕೊಟ್ಟರೆ ತುಂಬಾ ಹತ್ತಿರ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಕೊರೋನಾ ಸಮಸ್ಯೆ ಪರಿಹಾರ ಆಗೋವರೆಗೂ ನಾವು ಕೇವಲ ಒಂದು ಸೆಷನ್ಗೆ 100 ಜನರು, 200ನ ಬದಲು 100 ಜನರನ್ನ, ಅಂದ್ರೆ ಒಂದು ಸೀಟ್ ಬಿಟ್ಟು ಒಂದು ಸೀಟ್ ಕೂತ್ಕೊಳ್ಳೋ ಹಾಗೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಹಾಗೆ ಇವತ್ತು ಬೆಳಗ್ಗೆಯಿಂದ ಯೋಗ ತರಗತಿ ಆರಂಭ ಮಾಡಿದ್ದೇವೆ. ಇವತ್ತಾಗಲೇ 100 ಸಂಖ್ಯೆಯಲ್ಲಿ ಜನರು ಬಂದು ಭಾಗವಹಿಸಿದ್ದಾರೆ. ಇನ್ನು ಮುಂದೆ 7ನೇ ತಾರೀಕಿನವರೆಗೂ ಸೇರ್ಕೊಳ್ಳೋರಿಗೆ ಅನುಕೂಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಇಲ್ಲಿ ಬರ್ಲಿಕ್ಕೆ ಆಗದೆ ಇರುವಂತ ವಯಸ್ಸಾದವರಿಗೆ, ಸಮಸ್ಯೆಗಳಿರುವಂತವರಿಗೆ, ಜೊತೆಗೆ ವಿಶೇಷವಾಗಿ ಬೇರೆ ಬೇರೆ ಭಾಗದಿಂದ ದೂರದಿಂದ ಬರುವಂತವರಿಗೆ ಬರ್ಲಿಕ್ಕೆ ಆಗದೆ ಇರೋ ಕಾರಣದಿಂದ ಮತ್ತು ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಜನರು ನಮ್ಮ ಕಾರ್ಯಕ್ರಮವನ್ನು ಇಷ್ಟಪಟ್ಟು ಜೋಡಿಸ್ಕೊಂಡಿರೋದ್ರಿಂದ, ಅನೇಕ ರಾಷ್ಟ್ರಗಳಿಂದ ಕನ್ನಡಿಗರು ನಮ್ಮ ಕಾರ್ಯಕ್ರಮವನ್ನು ಇಷ್ಟಪಟ್ಟಿರೋದ್ರಿಂದ ಅವರೆಲ್ಲರಿಗೂ ಅನುಕೂಲ ಆಗಲಿ ಅಂತ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ನಮ್ಮ ಎಲ್ಲಾ ಅವಧಿಯ ತರಗತಿಗಳಲ್ಲಿ ಇಲ್ಲಿ ನೇರವಾಗಿ ಯೋಗ ಕೇಂದ್ರದಲ್ಲಿ ಕಾರ್ಯಕ್ರಮ ನಡೀತಾ ಇರುವಾಗ ಆನ್ಲೈನ್ ಮೂಲಕ ಇಲ್ಲಿ ಕಂಪ್ಯೂಟರ್ಗಳನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ಆಡಿಯೋ ವಿಜುವಲ್ ಸಿಸ್ಟಮ್ ಅನ್ನ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಝೂಮ್ ಮೀಟ್ ಮೂಲಕ ಎಲ್ಲರೂ ಜೋಡಿಸ್ಕೊಳ್ಳೋದಕ್ಕೆ ಆಹ್ವಾನ ಕೊಟ್ಟಿದ್ದೀವಿ. ಈಗಾಗಲೇ 130ಕ್ಕೂ ಹೆಚ್ಚು ಜನರು ಝೂಮ್ ಮೀಟ್ ಮೂಲಕ ಯೋಗ ತರಗತಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೇನೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಜೋಡಿಸ್ಕೊಂಡಿದ್ದಾರೆ, ಸತ್ಸಂಗ ಸಾಧಕರಾಗಿ ಜೋಡಿಸ್ಕೊಂಡಿದ್ದಾರೆ, ಅಗ್ನಿಹೋತ್ರ ಸಾಧಕರಾಗಿ ಜೋಡಿಸ್ಕೊಂಡಿದ್ದಾರೆ. ನೀವು ಬನ್ನಿ, ನಿಮಗೆ ನೇರವಾಗಿ ವಿವೇಕಾನಂದ ಆದರ್ಶ ಸಾಧನಾ ಕೇಂದ್ರ, ವಾಸ್ಕ್ ಯೋಗ ಕೇಂದ್ರಕ್ಕೆ ಇಲ್ಲಿಗೆ ನೇರವಾಗಿ ಬರ್ಲಿಕ್ಕೆ ಆಗದೇ ಇರೋರು ದಯಮಾಡಿ ಫೇಸ್ಬುಕ್ ಮೂಲಕ ನಡೆಯುವಂತಹ ಉಚಿತ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿ ಮತ್ತು ಯೋಗವನ್ನ ಮಾಡಲಿಕ್ಕೆ, ಯೋಗ ಚಿಕಿತ್ಸೆ, ಆರೋಗ್ಯಕ್ಕಾಗಿ ಯೋಗವನ್ನು ಮಾಡಲಿಕ್ಕೆ, ನಿತ್ಯ ಜೀವನದಲ್ಲಿ ಯೋಗವನ್ನು ಮಾಡಲಿಕ್ಕೆ ನೀವು ಸಾಧಕರಾಗಿ ಜೋಡಿಸ್ಕೊಳ್ಳಿಕ್ಕೆ ನೇರವಾಗಿ ನಮ್ಮ ಕೇಂದ್ರಕ್ಕೆ ಬರ್ಲಿಕ್ಕೆ ಅನಾನುಕೂಲ ಇರೋರು, ತೊಂದರೆ ಇರುವಂತವ್ರು, ಸಮಸ್ಯೆ ಇರುವಂತವ್ರು ದಯಮಾಡಿ ಝೂಮ್ ರೂಮ್ ನಲ್ಲಿ, ಝೂಮ್ ಮೀಟ್ ನಲ್ಲಿ ನೀವು ನಿಮ್ಮ ಮನೆಯಲ್ಲೇ ಇದ್ದುಕೊಂಡು, ಮನೆಯೊಳಗೆ ಇದ್ದುಕೊಂಡು ಯೋಗ ಸಾಧನೆ ಮಾಡ್ಲಿಕ್ಕೆ ನಾವು ಇಲ್ಲಿಂದನೇ ಸಹಕಾರ ಕೊಡ್ತಾ ಇದ್ದೇವೆ. ಯಾರು ಕೂಡ ಹಣದ ವಿಷಯದಲ್ಲಿ ಟೆನ್ಷನ್ ಮಾಡ್ಕೊಬೇಡಿ, ತಲೆ ಕೆಡಿಸ್ಕೋಬೇಡಿ. ಸುಳ್ಳು ಸುದ್ದಿ ಹೇಳೋ ಜನ ಎಲ್ಲಾ ಕಡೆ ಇರ್ತಾರೆ. ನಾವು 8 ತಿಂಗಳು ಎಲ್ಲವನ್ನೂ ಉಚಿತವಾಗಿ ಮಾಡಿದ್ದೀವಿ. ಈಗ ಯೋಗ ಕೇಂದ್ರಕ್ಕೆ ನೇರವಾಗಿ ಬರೋರಿಗೆ ಕೇವಲ ಆಯಾ ತಿಂಗಳ ಮಾಸಿಕ ನಿರ್ವಹಣಾ ಶುಲ್ಕ ಅಂತ, ಮೇಂಟೆನೆನ್ಸ್ ಫೀಸ್ ಅಂತ ಏನ್ ಮಿನಿಮಮ್ ಫೀಸ್ ಇದೆ ನಮ್ಮ ಕೇಂದ್ರದಲ್ಲಿ, ಅದೇ ಶುಲ್ಕದಲ್ಲೇ ಯೋಗ ಕೇಂದ್ರವನ್ನು ಮುಂದುವರಿಸ್ತಾ ಇದ್ದೀವಿ. ಯೋಗ ಕೇಂದ್ರವನ್ನ ಪರ್ಮನೆಂಟ್ ಮುಚ್ಚಿಬಿಟ್ಟಿದ್ದಾರೆ ಅಂತ ಸುಳ್ಳು ಸುದ್ದಿ ಹರಡಿದ್ದಾರೆ. ಪರ್ಮನೆಂಟ್ ಏನನ್ನು ಮುಚ್ಚಿಲ್ಲ. 8 ತಿಂಗಳು ಆನ್ಲೈನ್ ಮೂಲಕ ಉಚಿತವಾಗಿ ಸೇವೆಯನ್ನು ಮಾಡಿದ್ದೀವಿ. ಈಗಲೂ ಕೂಡ ಸೇವೆಯನ್ನ ಈ ರೀತಿ ಝೂಮ್ ರೂಮ್ ನಲ್ಲೂ ಮುಂದುವರಿಸ್ತೀವಿ. ನೇರವಾಗಿ ಇಲ್ಲಿ ಬರೋರಿಗೂ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ನಾವು ಹೇಳ್ತಿರೋದು ಒಂದೇ ಮಾತು, ನಾವು ಬೇರೆಯವ್ರ ರೀತಿಯಲ್ಲಿ ದುರಾಸೆಯಿಂದ ದುಡ್ಡನ್ನು ಮಾಡೋ ಹೊರಟ ಜನ ಅಲ್ಲ. ಹಾಗಾಗಿ ದಯಮಾಡಿ ನಾವು ಮಾಡ್ತಾ ಇರೋ ಉಚಿತ ಸೇವೆಯನ್ನು ಬಳಸ್ಕೊಳ್ಳಿ. ಮತ್ತು ಇಲ್ಲಿ ಯೋಗ ಕೇಂದ್ರದಲ್ಲಿ ಆಗಲಿ ಅಥವಾ ಝೂಮ್ ರೂಮ್ ನಲ್ಲಿ ಜೋಡಿಸ್ಕೊಂಡ್ರೆ ನೀವು ಕನಿಷ್ಠ ಶುಲ್ಕ ಅಂತ ನಾವೇನು ಸಂಗ್ರಹ ಮಾಡ್ತೀವಿ, ಮೇಂಟೆನೆನ್ಸ್ ಫೀಸ್ ಅಂತ ಸಂಗ್ರಹ ಮಾಡ್ತೀವಿ, ಅದನ್ನ ನಾವು ಸಂಗ್ರಹ ಮಾಡ್ತೀವಿ. ನೀವು ಅದನ್ನ ಪ್ರೀತಿಯಿಂದ ಕೊಟ್ರೆ ನಾವು ಅದನ್ನ ಸ್ವೀಕಾರ ಮಾಡ್ತೀವಿ. 7ನೇ ತಾರೀಕಿನವರೆಗೂ ಹೊಸಬರಿಗೆ ಎಲ್ರಿಗೂ ಜೋಡಿಸ್ಕೊಳ್ತೀವಿ, ಹಳಬರಿಗೂ ಎಲ್ರಿಗೂ ಜೋಡಿಸ್ಕೊಳ್ತೀವಿ. ಇಂತಹ ಒಂದು ಯೋಗ ಮತ್ತು ಆರೋಗ್ಯ ಇಲ್ಲಿ ಇಡೀ ಸಮಾಜಕ್ಕೆ 16 ಕಿಲೋಮೀಟರ್ ಸುತ್ತಳತೆಯಲ್ಲಿ ಸಾಕಷ್ಟು ಜನರಿಗೆ ಇದುವರೆಗೂ ಉಪಯೋಗ ಆಗಿದೆ. ಇನ್ ಮುಂದೆ ಕೂಡ ಉಪಯೋಗ ಆಗಿ ಆನ್ಲೈನ್, ಆಫ್ಲೈನ್ ಅಂದ್ರೆ ಝೂಮ್ ನಲ್ಲಿ ಬರಬಹುದು ಅಥವಾ ನೇರವಾಗಿ ಯೋಗ ಕೇಂದ್ರಕ್ಕೆ ಬರಬಹುದು. ಎರಡಕ್ಕೂ ಅವಕಾಶ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಯಾರು ಕೂಡ ಭಯ ಬೀಳಬೇಡಿ. ಕೊರೋನಾದಿಂದ ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ನಿಮ್ಗೇನು ನಾವು ಗೈಡೆನ್ಸ್ ಮಾಡ್ತಿದೀವಿ, ಮಾರ್ಗದರ್ಶನ ಮಾಡ್ತಿದೀವಿ. ನೀವು ನಿತ್ಯವೂ ಬಿಸಿನೀರು ಸ್ನಾನ ಮಾಡಿ, ಎಣ್ಣೆ ಸ್ನಾನ ಮಾಡಿ, ಕಷಾಯ ಕುಡೀರಿ, ಆಯುರ್ವೇದ ಔಷಧಿಗಳು ತೆಗೆದುಕೊಳ್ಳಿ, ಮಾಸ್ಕ್ ಅನ್ನು ಧರಿಸಿ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ. ಸಾಧ್ಯವಾದಷ್ಟು ಈ ಸಾವು ಅಥವಾ ಗೃಹ ಪ್ರವೇಶ, ನಾಮಕರಣ, ಮದುವೆ, ಮುಂಜಿ, ಶಾಪಿಂಗು, ಊರು ಟೂರು, ಜಾತ್ರೆ ಅಂತ ಎಲ್ಲೂ ದಯವಿಟ್ಟು ಹೋಗಿ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಬೇಡಿ. ಆರೋಗ್ಯ ರಕ್ಷಣೆಗಾಗಿ ಈ ವರ್ಷವನ್ನ ನೀವು ಹೆಚ್ಚು ಒತ್ತು ಕೊಟ್ಟು ಗಮನ ಕೊಟ್ಟು ಜೋಡಿಸ್ಕೊಳ್ಳಿ. ಹಾಗೆ ಮಾಡ್ತಾ ದಯಮಾಡಿ ನೀವು ನಿಮ್ಮ ಆರೋಗ್ಯದ ರಕ್ಷಣೆ ಜೊತೆಗೆ ನಮ್ಮ ಜೊತೆಗೆ ಕೈ ಜೋಡಿಸಿ ಯಾವುದೇ ಕಾರಣಕ್ಕೂ ನೀವು ಆರೋಗ್ಯವನ್ನು ಹಾಳು ಮಾಡ್ಕೊಳ್ಬೇಡಿ. ಆರೋಗ್ಯದ ಕಡೆಗೆ, ರಕ್ಷಣೆ ಕಡೆಗೆ ನಿಮ್ಮ ಜವಾಬ್ದಾರಿ ತಗೊಳ್ಳಿ. 2020ನೇ ಇಸ್ವಿಯನ್ನ ನಾವು ಶೂನ್ಯ ವರ್ಷ ಅಂತ ಸರ್ಕಾರ ನಿರ್ಧಾರ ಮಾಡೋದು ಅಷ್ಟೇ ಅಲ್ಲ, ನಾವು ಹೇಳ್ತಾ ಇದೀವಿ ಇದು ನೀವು ತಪಸ್ಸು ಮಾಡುವ ವರ್ಷ. ಬನ್ನಿ ಎಲ್ಲರೂ ಸೇರಿಕೊಂಡು ಆಸನಗಳನ್ನ, ಪ್ರಾಣಾಯಾಮಗಳನ್ನ, ಧ್ಯಾನವನ್ನ, ಭಜನೆಗಳನ್ನ, ಸತ್ಸಂಗವನ್ನ ಎಲ್ಲವನ್ನು ಜೋಡಿಸ್ಕೊಂಡು ಆರೋಗ್ಯಪೂರ್ಣ ಜೀವನವನ್ನ ಈ ವರ್ಷಕ್ಕೆ ಗಮನ ಕೊಡೋಣ. ಇಷ್ಟು ವರ್ಷ ದುಡಿದಕ್ಕೆ ದೇವರು ಈ ವರ್ಷ ನಿಮಗೆ ಸುಮ್ಮನೆ ಕೂತ್ಕೊಳ್ಳಿ, ತಪಸ್ ಮಾಡಿ ಅಂತ ಹೇಳಿ ಆದರ್ಶ ನಮಗೆ ಅವಕಾಶ ಕೊಟ್ಟಿದ್ದಾನೆ ಅಂತ ಅಂದ್ಕೊಂಡು ಇನ್ನು ಮಾರ್ಚ್ವರೆಗೂ, ಜೂನ್ವರೆಗೂ, ಎಲ್ಲಿವರೆಗೂ ಕೊರೋನಾ ಈ ಜಗತ್ತಿನಿಂದ ನಾಶವಾಗೋದಿಲ್ವೋ, ಕೊರೋನಾ ಮುಕ್ತವಾಗಿ ನಾವು ಬದುಕೋದಕ್ಕೆ ಸಾಧ್ಯವಾಗೋದಿಲ್ವೋ ಅಲ್ಲಿವರೆಗೂ ಸಾಧ್ಯವಾದಷ್ಟು ಆರೋಗ್ಯದ ರಕ್ಷಣೆಗಾಗಿ ಗಮನ ಕೊಡೋಣ.
ನಮ್ಮ ಮನೆಗಳಲ್ಲೇ ಅಗ್ನಿಹೋತ್ರ, ವೇದ, ಉಪನಿಷತ್ತುಗಳ ಪಾಠವನ್ನು ಕಲಿಯೋಣ, ಭಗವದ್ಗೀತೆಯನ್ನು ಕೇಳೋಣ, ಮಂಕುತಿಮ್ಮನ ಕಗ್ಗವನ್ನು ಕೇಳೋಣ, ಆಯುರ್ವೇದವನ್ನು ತಿಳಿದುಕೊಳ್ಳೋಣ, ಮನೆಯಲ್ಲೇ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿ ನಾವೆಲ್ಲರೂ ಮುಂದುವರಿಯೋಣ. ಮತ್ತೆ ಯೋಗ ಕೇಂದ್ರಕ್ಕೆ ನೇರವಾಗಿ ಬರೋರಿಗೂ ಸ್ವಾಗತ. ಇವತ್ತು ಕಾರ್ಯಕ್ರಮ ಶುರು ಮಾಡಿದ್ದೀವಿ, ಇನ್ನು ಮುಂದುವರಿಯುತ್ತೆ ಇದೇ ರೀತಿ. ಆದರೂ ಎಲ್ಲರೂ ದಯಮಾಡಿ ನೀವು ಕಡ್ಡಾಯವಾಗಿ ಬರ್ಲಿಕ್ಕೆ ಸಾಧ್ಯವಾಗದರೂ ಆನ್ಲೈನಲ್ಲೇ ಜೋಡಿಸ್ಕೊಳ್ಳಿ. ಇಲ್ಲದೇ ಇದ್ರೆ ಇಲ್ಲಿ ಬರ್ಲಿಕ್ಕೆ ಆಗೋರು ಸಾಮಾಜಿಕ ಅಂತರ, ಸ್ವಾಸ್ಥ್ಯ ರಕ್ಷಣೆಗಾಗಿ ಮಾಸ್ಕ್ ಧರಿಸುವಂಥದ್ದು ಮತ್ತು ಸ್ವಚ್ಛತೆ ಕಡೆ ಗಮನ ಕೊಡುವಂಥದ್ದು, ಬಿಸಿನೀರನ್ನೇ ಕುಡಿಯುವಂಥದ್ದು, ದೂರ ಇದ್ದು ಯೋಗವನ್ನು ಸಾಧನೆ ಮಾಡುವಂಥದ್ದನ್ನು ಮಾಡಿ. ಮತ್ತೊಮ್ಮೆ ವಿವೇಕಾನಂದ ಆದರ್ಶ ಸಾಧನಾ ಕೇಂದ್ರದ ಪರವಾಗಿ ಈ ಮಾಹಿತಿಯನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ನಲ್ಲಿ ವೀಕ್ಷಣೆ ಮಾಡ್ತಿರುವಂಥ ಎಲ್ಲ ವೀಕ್ಷಕರಿಗೂ ಹಾಗೂ ಆಯುಕ್ತ ಟಿವಿಯ ನಮ್ಮ ಮಹೇಶ್ ಅವರಿಗೂ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡಲಿಕ್ಕೆ ಸಹಕಾರ ಕೊಡ್ತೀವಿ. ಜನರಿಗೆ ನಿಮ್ಮ ಯೋಗ ಕೇಂದ್ರದ ಚಟುವಟಿಕೆಯನ್ನು ಸುದ್ದಿ ತಲುಪಿಸ್ತೀವಿ ಅಂತ ಅವ್ರು ಮುಂದೆ ಬಂದಿದ್ದಾರೆ. ಒಂದು ಮಾಧ್ಯಮ ವಾಹಿನಿಯ ಸನ್ಮಿತ್ರರಿಗೂ ಧನ್ಯವಾದಗಳು. ಬನ್ನಿ, ಯೋಗ ಸಾಧಕರಾಗಿ ಆರೋಗ್ಯವಂತರಾಗಿ ಕೊರೋನಾ ಮುಕ್ತರಾಗುವವರೆಗೂ ನಾವೆಲ್ಲರೂ ನಮ್ಮ ಜವಾಬ್ದಾರಿಯನ್ನ ಆರೋಗ್ಯಕ್ಕಾಗಿ ಹೆಚ್ಚು ಗಮನ ಕೊಡೋಣ. ನಮಸ್ಕಾರ, ಧನ್ಯವಾದಗಳು.